ಅದು ಬೇರೆ ಶರ್ಟ್ ಎಲ್ಲ ಇತ್ತು, ಆದ್ರೂ ಇವತ್ತು ಬ್ಲ್ಯಾಕ್ ಶರ್ಟ್ ಯಾಕೆ? ಸಾರಿ ತಪ್ಪು. ಏನ್ ನೀನೇ ಆಯ್ತು, ನಂದಾಗಿರ ನೀನ್ ಕೊಡ್ತೀಯ? ಸರಿ, ನಿಂದಾಗಿರೆ ನೀನ್ ಕೇಳಿ ಕೊಡ್ತೀನಿ, ನಂದಾಗಿರೆ ನಾನು ಕೇಳಿ ಕೊಡ್ಬೇಕು. ಕುಂತಲ್ಲು ನೀನೆ ನಿಂತಲ್ಲು ನೀನೆ. ಅಷ್ಟ್ ಬೇಗ ಹಳ್ಳಕ್ ಬೀಳುವಂತ ಇದೆಯಾ? ಬಟ್ ನಾನು ಬೇಗ ಅದಕ್ಕೆ ನೋಡ್ಬೇಕು. ನೀನು ನಿನ್ಗೆ ಅದಕ್ಕೆಗೋಸ್ಕರ ನಾನು ಮದುವೆ ಆಗ್ಬೇಕಾ? ಮಗಲಿ ಮಗು ಮದುವೆ ನೋಡ. ಅವ್ರಿಗೂ ಗೊತ್ತಾಯ್ತು ನಿನ್ ಸೀಕ್ರೆಟ್ ಇದೆ ಅನ್ಬಿಟ್ಟು. ಅವರೇ ಹೇಳ್ತಾರೆ ಗೈಸ್, ಸೀಕ್ರೆಟ್ ಇದೆ, ಹಂಗೆಲ್ಲ ಬರಲ್ಲ ಅನ್ಬಿಟ್ಟು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ನನ್ನ ವೆಲ್ಕಮಿಂಗ್ ಅಲ್ಲಿ ಹೆಂಗಿರುತ್ತಂದ್ರೆ, ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಅಲ್ಲಿ ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಆದ್ಮೇಲೆ ಗೈಸ್ ಅಂತ ಬರುತ್ತೆ ಗೈಸ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇನ್ನೂ ಸೇರ್ಕೊಂಡೆ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವಾಗ ಟೈಮು 1 ಗಂಟೆಗೆ ನಾನು ನನ್ನ ವ್ಲಾಗ್ ಶುರು ಮಾಡಿದೆ. ಆ್ಯಂಡ್ ವ್ಲಾಗ್ ಶುರು ಮಾಡಿದ ತಕ್ಷಣ ಅನ್ಕೊಂಡೆ ಸಿಕ್ಕಾಪಟ್ಟೆ ಸಾಂಗ್ ಆಡ್ತಾ ಇರ್ತೀನಿ. ನಾನು ಹೇಳ್ದಂಗೆ ನಾನು ಫಸ್ಟ್ ಪಿ ಯು ಸಿಲಿ ಸೆಕೆಂಡ್ ಪಿ ಯು ಸಿ ಎಲ್ಲ ತುಂಬಾ ಸಾಂಗ್ ಆಡ್ತಿದ್ದೆ. ಸೊ ನಮ್ಮ ಕನ್ನಡ ಟೀಚರ್ ಅಂತ ಒಬ್ರು ಇದ್ರು, ಸುಧಾ ಮ್ಯಾಮ್ ಅಂತ. ಸೊ ಅವರು ಬಂದಿದ ತಕ್ಷಣ ಒಂದು ಅರ್ಧ ಗಂಟೆ ಪಾಠ ಮಾಡ್ತಿದ್ರು, ಇನ್ನು 10 ನಿಮಿಷ 40 ನಿಮಿಷ ಪಾಠ ಮಾಡ್ತಿದ್ರು, ಇನ್ನು 10 ನಿಮಿಷ ಸ್ವಲ್ಪ ನಮ್ಗೆ ಮಾತಾಡಕ್ ಬಿಡ್ತಿದ್ರು. ಅದಾದ್ಮೇಲೆ ನಮ್ದು ಯಾವ್ಯಾವ ತರ ಸ್ಕಿಲ್ಸ್ ಇದೆ, ಏನ್ ಟ್ಯಾಲೆಂಟ್ ಇದೆ, ಇದನ್ನೆಲ್ಲ ತಿಳ್ಕೊತಿದ್ರು. ಸೊ ಅವ್ರು ಬಂದಾಗೆಲ್ಲ ನನ್ನ ಕೇಳಿದಾಗ ನಾನು ಹಾಡು ಹೇಳಕ್ ಇಷ್ಟಪಡ್ತೀನಿ. ಲೈಕ್ ನಾನು ಹೆಂಗಂದ್ರೆ ಈ ತರ ಲೈಕ್ ಹಿಂಗ್ ಬ್ಯಾಂಡ್ ಹೊಡ್ಕೊಂಡು ಆಡ್ತಿದ್ದೆ. ಸೊ ಏನಕ್ಕಂದ್ರೆ ಆ ತರ ಏನಕ್ಕೆ ಹೊಡ್ಕೊಂಡು ಆಡ್ತಿದ್ದೆ ಅಂದ್ರೆ, ನಾನು ಅದೇ ಹೇಳ್ದಂಗೆ 10th ಅಲ್ಲಿ ಬಿಗ್ ಬಾಸ್ ನೋಡ್ತಿರೋ ಟೈಮಲ್ಲಿ ಚಂದನ್ ಶೆಟ್ಟಿ ಅವರು ಬ್ಯಾಂಡ್ ಬಾರಿಸ್ಬಿಟ್ಟು ಆಡ್ತಾ ಇದ್ರು. ಸೊ ವಾವ್ ಕ್ರೇಜಿ. ನಾನು ಅದನ್ನೇ ರೂಟೀನ್ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಕನ್ನಡ ಕ್ಲಾಸ್ ಬಂದಾಗೆಲ್ಲ ಲಾಸ್ಟ್ 10 ನಿಮಿಷ ಇದ್ದಾಗ ನಂದು ಓನ್ ಸಾಂಗ್ಸ್ ಬರೀತಿದ್ದೆ. ಸೊ ನಾನು ನಂದೇ ಆದಂತ ಒಂದು ಓನ್ ಸಾಂಗ್ಸ್ ಬರೆದು ಏನಾಯ್ತು, ಎಲ್ಲಿಂದ ಯಾಕೆ ಇಲ್ಲ, ಅದೇನಾಯ್ತು ಗೊತ್ತಾ, ರಾಧಾ ಆಂಟಿ ಹೇಳಿದ್ರು, ರಾಧಾಂಟಿಗೆ ಇದು ಕೊಟ್ಬಿಟ್ಟು ಬಿಡಕ್ಕೆ ಹೇಳೋ ಅಂತ. ನಾನು ಬಿಟ್ಬಿಟ್ಟು ಬಂದ್ರೆ ಡ್ಯಾಡಿ ಸರ್ರಂತ ಓಡ್ಬಿಟ್ಟಾರೆ. ಡ್ಯಾಡಿ ಇರು ಅಂತ. ಆದ್ರೂ ಓಡ್ಬಿಟ್ಟಿತ್ತು. ಬೀಳ್ಸ್ಬಿಟ್ಟು ಗೈಸ್ ಎಲ್ಲಿ ನಿಲ್ಸಿದ್ದೆ ನಾನು. ಅದನ್ನ ಬ್ಯಾಂಡ್ ಹೊಡಿಸ್ತಿಲ್ಲ, ಲಾಸ್ಟ್ 10 ಮಿನಿಟ್ಸ್ ಸಾಂಗ್ ಆಡಿಸ್ತಾ ಇದ್ರು. ಅದಾದ್ಮೇಲೆ ನಾನು ಹೇಳ್ದೆ ನಿಮ್ಗೆ, ನಾನು ಅದನ್ನ ಮರ್ತೋಗ್ಬಿಟ್ಟೆ. ನೆನಪಾಯ್ತು, ನಂದೇ ಓನ್ ಸಾಂಗ್ಸ್ ಬರೀತಿದ್ದೆ. ಅದನ್ನ ನಾನು ನಮ್ಮ ಟೀಚರಿಗೆ ಹೇಳ್ತಾ ಇದ್ದೆ. ಸೊ ಈ ತರ ಹಿಂಗೆ ಅಂದ್ಬಿಟ್ಟು ನೋಡೋಣ ಫರ್ದರ್ ಡೇಸ್ ಅಲ್ಲಿ ನಾನು ಬರ್ದಿರೋ ಒಂದು ಓನ್ ಸಾಂಗ್ಸ್ ನ ಹೇಳ್ತೀನಿ ಇಲ್ಲಿ, ಲೈಕ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಅದೇನಾದ್ರು ನಿಮಗೆ ಎಲ್ರಿಗೂ ಇಷ್ಟ ಆದ್ರೆ ಬೇಕಾದ್ರೆ ಅದನ್ನ ಒಂದು ಸಾಂಗ್ ಶೂಟ್ ಮಾಡಿಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯ್ತು. ಬಟ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ, ಬರೀತಿದ್ದೆ. ಒಂದೊಂದು ಸಾಂಗ್ ಇಷ್ಟ ಆಗ್ತಿತ್ತು, ಒಂದೊಂದು ಸಾಂಗ್ ಓಕೆ ಆ ಥರ ಎಲ್ಲ ಹೇಳಿದ್ರು. ಒಂದು ಬುಕ್ ಪೂರ್ತಿ ಖಾಲಿ ಮಾಡಿದ್ದೀನಿ, ಅಷ್ಟು ಸಾಂಗ್ಸ್ ಬರೀತಿದ್ವಿ. ನಾನು ಸ್ವಸ್ತಿಕು ಮತ್ತೆ ಪ್ರಜ್ವಲ್ ಅಂತಿದ್ದ 3 ಜನ ಎಲ್ಲ ಬರಿತಾ ಇದ್ವಿ. ಅದಕ್ಕೆ ಇವಾಗ ಮತ್ತೆ ವಾಪಸ್ಸು ಈ ಸಾಂಗ್ನ ನಾನು ಆಡಿದ್ದೀನಿ. ಅದು ಆಡಿರೋದು ಇನ್ಸ್ಟಾಗ್ರಾಮಲ್ಲಿ ಮಿನಿ ಬ್ಲಾಗಲ್ಲಿ, ಬಟ್ ಯೂಟ್ಯೂಬಲ್ಲಿ ಆಡಿರಲಿಲ್ಲ. ಸೊ ಇವಾಗ ಒಂದು ಸಾಂಗ್ ಆಡ್ಬೇಕಂತ ಅನಿಸ್ತು. ಸೊ ಲೆಟ್ ಮಿ ಸಿಂಗ್. ನೋಡಿ ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ಅಮ್ಮಂಗೆ ಬೆಳಗ್ಗೆ ಯಾವ್ದು ಮಧ್ಯಾಹ್ನ ಯಾವ್ದು ಅಂತ ಗೊತ್ತಿಲ್ಲ. ಈಗ ಬಂದವ್ರೆ ಟ್ಯಾಬ್ಲೆಟ್ ಕೊಡೋದಿಕ್ಕೆ. ಕೊಡೋದು 12 ಗಂಟೆಗೆ ಅಂತ ಹೇಳು. ನಾನು 11 ಗಂಟೆಗೆ ನಾನು ತಿನ್ನೋದಲ್ಲ, ಕೊಟ್ರೆ ಮಾತ್ರ ತಿನ್ನೋದು. ಜ್ಯೂಸ್ಗಳು ಆಯ್ತಲ್ಲ ಕುಡಿ. ನಮ್ಮಮ್ಮ ಗೈಸ್ 11:30 ತಿಂಡಿ ಕೊಟ್ಟಿದ್ದು, ತಿಂದೆ. ಇವಾಗ ತಿಂಡಿ ಮಾಡ್ತಾ ಇದೀನಿ. ಹೊಟ್ಟೆ ನೋಡ್ಕೋತೀವಿ, ಆದ್ರೆ ತುಂಬ್ಸೋದಿಕ್ಕೊಬ್ರು ಬೇಕು. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಓಲವೇ ನೀನಲ್ಲಿ ಹುಡುಕಾಟ.
ಥ್ಯಾಂಕ್ ಯು. ತಪ್ಪಿದ್ರೆ ಕ್ಷಮಿಸ್ಬಿಡ್ರಪ್ಪ. ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿಲಿ ಆಡ್ತಾ ಇದ್ದೆ. ಸೊ ಆಡೋದನ್ನ ಯಾಕೆ ಒಳಗಡೆ ಹೇಳ್ಕೊಡೋದು, ಅವಾಗ ಆಡ್ತಿರೋಣ ಅಂತಷ್ಟೇ, ಸ್ವಲ್ಪ ಅಷ್ಟೇ, ಡೈಲಿ ಎಲ್ಲ ಸ್ವಲ್ಪ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಇವತ್ತು ಅಣ್ಣಂದು ಫ್ರೆಶರ್ಸ್ ಡೇ. ನೋಬಲ್ ಕಣ್ಣೀರ್ ವರ್ಷೋ ಮದರು ಕಾಣೋ. ಫ್ರೆಶರ್ಸ್ ಡೇ ಇರೋದಿಕ್ಕೆ ಅಣ್ಣ ಬ್ಲ್ಯಾಕ್ ಶರ್ಟ್, ವೈಟ್ ಪ್ಯಾಂಟ್, ವೈಟ್ ಶೂ. ಅದ್ರಲ್ಲಿ ಬ್ಲ್ಯಾಕ್ ಶರ್ಟ್ ಯಾಕೆ ಹಾಕೊಂಡು ಹೋದ ಅಂತ ನನ್ಗೆ ಗೊತ್ತಿಲ್ಲ. ಹೊಸಾದ್ ಇಸ್ಕೊಂಡು ಕೇಳಿ ಯಾಕೆ ಇಸ್ಕೊಂಡು ಹೋದ ಅಂತ ಗೊತ್ತಾಯ್ತು. ಹಂಗೆ ಸ್ವಲ್ಪ ಆದ್ರೆ ಅದೇ ಗೊತ್ತಾಯ್ತಿಲ್ಲ, ಯಾರಿಗ್ ಮ್ಯಾಚಿಂಗ್ ಕೊಡಕ್ ಹೋದ್ನು ಅಂತ ಗೊತ್ತಾಯ್ತಿಲ್ಲ. ಅದು ಏನಂತ ನಂಗೆ ಗೊತ್ತಾಯ್ತಿಲ್ಲ. ಅದು ಬ್ಲ್ಯಾಕ್ ಶರ್ಟ್ ನ ಅಂದ್ರೆ ಅವ್ರ ಅಪ್ಪಂಗೆ ನಂಗೆ ಬೇಕೇ ಬೇಕು, ಅವ್ರ ಅಮ್ಮಂಗೆ ಬೇಕೇ ಬೇಕು. ಓ ಬ್ಲ್ಯಾಕ್ ಫಿಕ್ಸ್ ಆಗಿದ್ದ. ಓ ಹೌದಾ, ಫ್ರೆಶರ್ಸ್ ಡೇ ದಿನ ಗ್ರೂಪ್ ಫೋಟೋ ಇರ್ಬೇಕಲ್ಲ, ಒಂಚೂರು ತೋರಿಸ್ತೀಯಾ? ಗೈಸ್ ಇಷ್ಟ ಬೇಗ ಬಂದ್ಬಿಡೋರಲ್ಲ, 2 ಗಂಟೆ ಅಲ್ಲ, ಪ್ರತಿದಿನ ಕಾಲೇಜು 2 ಗಂಟೆಗೆ ಬಿಡೋದಿದ್ರೆ ಎಷ್ಟ್ ಚಂದ. ಏನ್ ಚಂದ, ಕಾಲೇಜೇ ಬೆಸ್ಟ್ ಲೈಫು. ನೀವೇನ್ ಹೇಳ್ತೀರಾ? ಅದೆಲ್ಲ ಕಾಮನ್, ಅದು ಕಾಲೇಜ್ಗೆ ಹೋದ್ಮೇಲೆ ಎಲ್ಲ ಕಾಮನ್ ಅಂತಾರೆ ಗೈಸ್. ಅದೇ ಲವ್ವಿನಲ್ಲಿ ಬಿದ್ರೆ ಲವ್ ಮಾಡ್ಬಿಡಿ guys. ಯಾರು ಲವ್ ಮಾಡ್ಬಿಡಿ. ಓ ಮೈ ಗಾಡ್, ಲವ್ವಿನಲ್ಲಿ ಬಿದ್ರೆ ಅದು ಬೇರೆ ಶರ್ಟ್ ಎಲ್ಲ ಇತ್ತು, ಆದ್ರೂ ಇವತ್ತು ಬ್ಲ್ಯಾಕ್ ಶರ್ಟ್ ಯಾಕೆ? ಆಮೇಲೆ ಅದು ಖುಷಿ. ಸಾರಿ ಸರ್, ಪ್ಲೀಸ್ ತಪ್ಪು. ಚಾರ್ಜ್ ಆಗುತ್ತೆ 100 ರೂಪಾಯಿ. ಹಾ ಓಕೆ ಬಾ. 100 ರೂಪಾಯಿ ಸಾರಿ 1000 ರೂಪಾಯಿ. ಕ್ಯಾಮ್ರಾನೇ ತರ್ಸ್ಕೋಬೋದಾ? ತರ್ಸ್ಕೊ, ರೆಂಟ್ಗೆ ಆಯ್ತು ತರ್ಸ್ಕೊ. ನಮ್ಮ ಅಣ್ಣ ದೊಡ್ಡ ಮನ್ಸು guys. ದೊಡ್ಡ ಮನ್ಸು guys. ಗೈಸ್ ಕುಳ್ಳ ಪಾರಿವಾಳ ಹಿಡಿಯಕ್ ಬಂದ್ಬಿಟ್ಟವನೆ ನಮ್ಮ ಮನೆ ಮೇಲೆ. ಕಮಾನ್ ಮೇಲೆ ಕಂಟು ಮಾಡು, ಕಮಾನ್. ಓ ಅಲ್ಲೇ ಆಯ್ತಲ್ಲ, ಹೆಂಗೋ ಹಿಡಿತ್ಯಾ, ಅಷ್ಟ್ ಮೇಲೆ ಐತೆ, ಹೆಂಗೋ ಹಿಡಿತ್ಯಾ, ಅಷ್ಟ್ ಮೇಲೆ ಐತೆ. ಬಿದ್ಗಿದ್ ಓದ್ಯಲೇ. ರೇ ಬಿ ಮೇಲಾಯ್ತು, ಅಷ್ಟು ಮೇಲೆ ಟ್ಯಾಂಕ್ ಮೇಲೆ ಐತಿ, ಹೆಂಗ್ ಹಿಡಿತ್ಯಾ? ಬೀಳ್ತಿ ಬಿದೋಗ್ತ್ಯಾ ಅಂದ್ರೆ ಇನ್ನೊಬ್ರು ಕುಳ್ಳ ಬಂದ. ನೋಡಿ ನಿನ್ ಮೇಲೆ ಹೋಗಿದ ತಕ್ಷಣ ಆರೋಗುತ್ತೆ, ನೀನ್ ನೋಡಿದ ತಕ್ಷಣ ಆರೋಯ್ತಲ್ಲ ರೇ, ನೋಡಿದ ತಕ್ಷಣ ಆರೋಗ್ಬಿಡ್ತು. ಗೈಸ್ ಇವಾಗ ಸೀನ್ ಏನಂದ್ರೆ, ಸೊ ನಾನು ಚಿರು ಇವಾಗ ಬೈಕಲ್ಲಿ ಧರ್ಮಂಕಲ್ ಅವ್ರ ಮನೆಗೆ ಹೋಗಿ ಅವ್ರದ್ದು ಕಾರ್ ಇಸ್ಕೊಂಬರ್ಬೇಕು. ಬಿಕಾಸ್ ನಾನು ಚಿರು ಚೋಟಮರಿ 3 ಜನನೂ ಕೂಡ ಇವತ್ತು ನೈಟು ಒಂದು ವೆಡ್ಡಿಂಗ್ದು ಒಂದು ಶೂಟ್ ಇದೆ, ಅದಕ್ಕೆ ಹೋಗ್ತಾ ಇದೀವಿ ನಾವು. ನಾವೆಲ್ಲರೂ ನಮ್ಮ 3 ಜನ ಹೋಗ್ತಾ ಇದೀವಿ. ಅದು ಆ ಕಾರು ನಮ್ಮದೇ ತೊಗೊಂಡು ಹೋಗ್ಬೋದಿತ್ತು, ಬಟ್ ಇವತ್ತು ಅಪ್ಪ ನೈಟು ಊರಿಗೆ ಹೋಗ್ತಾರೆ. ಅವ್ರು ಬರೋದೇನ ನಾಳೆ. ನಮಗೆ ನಾಳೆನೂ ಕೂಡ ಕಾರ್ ಬೇಕಾಗುತ್ತೆ. ಸೊ ನಾಳೆ ನಾವು ಫ್ಯಾಮಿಲಿ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಂತ ನಾಳೆ ಬ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಕಾಯ್ತಾ ಇರಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಅದೇ ಪ್ಲ್ಯಾನು. ಬಟ್ಟೆ ಐತೆ, ಅವ್ರ ಬಟ್ಟೆನ ಅಲ್ಲಿ ಕೊಟ್ಟು ಹಂಗೆ ಕಾರ್ ಇಸ್ಕೊಂಬಂದ್ಬೇಡ ಬನ್ನಿ ಹೋಗುವ. ನೆನ್ನೆ ನಿಮ್ಗೊಂದು ಕ್ವಶನ್ ಕೇಳಿದ್ದೆ, ಅದು ರಿಲೇಟೆಡ್ ನಮ್ಮ ಬ್ಲಾಗು, ನನ್ನ ಪರ್ಸ್ನಲ್ ರಿಲೇಟೆಡೇ ಕೇಳಿದ್ದೀನಿ. ಬಿಕಾಸ್ ಡೈಲಿ ಕ್ವಶನ್ ಹಾಕ್ಬೇಕಂದ್ರೆ ಯೋಚನೆ ಮಾಡಬೇಕು ಏನು ಹಾಕಬೇಕು ಅಂತ. ಔಟ್ಸೈಡ್ ದಿ ಕ್ವಶನ್ ಜನರಲ್ ನಾಲೆಡ್ಜ್ ಅದು ಯಾಕೋ ಬೇಡ, ಅಂದರೆ ಹೆಂಗಿದ್ರು ಓದ್ತಾ ಇದ್ದೀರಾ ಬೇಡ ಅಂತ ಅಂದ್ಕೊಂಡೆ. ಪರ್ಸ್ನಲಿ ನನ್ನ ಒಂದು ಬ್ಲಾಗ್ಸ್ ರಿಲೇಟೆಡು ಮತ್ತು ನನ್ನ ರಿಲೇಟೆಡು ಕ್ವಶನ್ ಹಾಕಬೇಕು ಅಂತ ಪ್ಲ್ಯಾನ್ ಹಾಕಿರೋದು, ಅದಕ್ಕೋಸ್ಕರ ಅದನ್ನು ಹಾಕಿರೋದು. ಉತ್ತರ ಕೊಡಿ ಗೈಸ್. ಆಮೇಲೆ ನನ್ನ ಬ್ಲಾಗ್ನ ಎಷ್ಟು ಜನ ನೋಡ್ತಿದ್ದಾರೆ, ಎಷ್ಟು ಜನ ನಾನು ಅರ್ಥ ಮಾಡ್ಕೊಂಡಿದ್ದೀರಾ, ಇವೆಲ್ಲ ತಿಳ್ಕೊಬೇಕಲ್ವಾ, ಅದಕ್ಕೋಸ್ಕರ ಆ ಥರ ಕ್ವಶನ್ ಹಾಕಿರೋದು ಅಷ್ಟೇ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಸ್ಪೆಕ್ಸ್. ಬಂದ್ಲು ಸಾರ್ ಓಹೋ, ಬಂದ್ಲು ಸಾರ್ ಓಹೋ, ನೀನಾ ಶಕುಂತಲ ಯಾರನ್ನ ನೋಡ್ಬೇಕು, ನೋಡ್ಬೇಕು, ಏನಾಗ್ಬೇಕಾಗಿತ್ತು, ಅಡ್ಮಿಟ್ ಆಗ್ಬೇಕಿತ್ತು. ಟಡನ್ ಟನ್ ಟಡನ್ ಟಡನ್ ಟನ್ ಟಡನ್. ಸರಿ ಈ ಕಡೆ ಸರಿಸಿ ಸಾರ್, ನನ್ಗೆ ಹುಡುಗಿ ಬ್ಯಾಡ ಸಾರ್. ಬರೀ ನಾನು ಕೂತ್ಕೊಳ್ಳೋ ಸೀಟ್ ಮಾತ್ರ ಒರೆಸಿದ್ದೀನಿ. ಹತ್ತ ಬೇಗಲೇ, ಹತ್. ನನ್ನಾಣೆ ನಾನಿನ್ನ ಅಭಿಮಾನಿ, ಯಾಕಾದೆ ನಾನೀಗ ಬಲು ಭೂಮಿ, ನೀ ಬಂದು ಧರ್ಮಂಕಲ್ ಮನೆಗೆ ಬಂದು. ನಮಸ್ತೆ ಆಂಟಿ. ಅಯ್ಯೋ ಆಂಟಿ ಮನೆ ಈಗ ಇವ್ರ ಮನೆ ಫುಲ್ಲು ಎಷ್ಟು ಬೆಳಕಂದ್ರೆ, ಎಷ್ಟು ಬೆಳಕಿರುತ್ತಂದ್ರೆ ಇಷ್ಟು ಬೆಳಕಿರುತ್ತೆ, ಆದ್ರೂ ಕತ್ಲೆಲೆ ನೋಡೋದು. ಸರ್ ಡಾನ್ ಜೀವನ್ ಸರ್, ನಮಸ್ಕಾರ ಸರ್. ಗಡ್ಡ ಎಲ್ಲಿಗೆ ಹೋಗ್ಬಿಟ್ಟು ಗಡ್ಡ ತಗ್ಸ್ಬಿಟ್ಟ. ಒಂಚೂರು ಅವನಿಗೊಂಚೂರು ಹೇಳ್ಕೊ. ಸಾರಿ ಇಲ್ಲೇ ನಿನ್ನ ಹತ್ರ ಇಲ್ಲ ಮಾತು. ಕರೆಕ್ಟ್ ಏನಂತ ಹೆಸರು, ಇನ್ನೊಂದ್ಸರಿ. ಕರೆಕ್ಟ್ ಗೈಸ್, ನನ್ ಸಾಕ್ಸು ದೇವ್ರಾಣಿ, ನನ್ ಸಾಕ್ಸು ನಾನೇ ಶಾಕು. ನನ್ ಸಾಕ್ಸು ಇದೆಷ್ಟು ಚಿಕ್ಕ ತಗೋ ಹಾಕೊಂಡು ನೋಡು. ಇಲ್ಲೋ ಬಾ, ನಾವು ಕೇಳೋಣ. ಚಾಲೆಂಜು, ಓಪನ್ ಚಾಲೆಂಜು.
ಹಾ, ಇದು ನಂದಾಗಿದ್ರೆ same to same ನಂದೇ ಇದು. ಇವಾಗ ನಂದಾಗಿದ್ರೆ ಎಷ್ಟು? ನಂದೇ ಏನ್ ನೀನೇ ಆಯ್ತು ನಂದಾಗಿರ್ ನೀ ಏನ್ ಕೊಡ್ತೀಯ? ಸರಿ ನಿಂದಾಗಿದ್ರೆ ನೀನ್ ಕೇಳಿದ್ ಕೊಡ್ತೀನಿ, ನಂದಾಗಿದ್ರೆ ನಾನು ಕೇಳಿದ್ ಕೊಡ್ಬೇಕು. ಆಯ್ತು ಸರಿ ಸರಿ ಆಯ್ತು ಓಕೆ Guys, ಇದು Same. guys, ಇಷ್ಟು ಚಿಕ್ಕದು ನೋಡೋಣ ಚಿಕ್ಕದ್ ಬರಲ್ಲ ಅದು ಎಲ್ಲ ಒಂದೇ ಸೈಜ್ ಅದು. ಗೈಸ್ ಇವಾಗ ಸುದೀಪ್ ಅಣ್ಣ ನಾನು ಕೇಳಿದ್ ಕೊಡ್ಸುತ್ತೆ ಗೈಸ್. ಆಯ್ತು ನೋಡು ಎಲ್ಲ ಆಯ್ತು. ತೆಗ್ಸೋಣ. ನಾನ್ ಕೇಳಿದ್ ಕೊಡ್ಸಿಲ್ಲ ಅಂದ್ರೆ ಐತಿ ನಿಂಗೆ ಐತಿ ಮಾರಿ ಹಬ್ಬ. ಸರಿ, okay, ಎಕ್ಸಾಕ್ಟ್ಲಿ okay. ಸೇಮ್ ಸಾಕ್ಸ್ ನನ್ನ ಹತ್ರ ಐತೆ, ಮನೇಲಿ ಅದಿತ್ತು ಅಂದ್ರೆ ಅದು ಕ್ಯಾನ್ಸಲ್. ಅದೆಲ್ಲ ಇಲ್ಲ, ಅವೆಲ್ಲ ಗೊತ್ತಿಲ್ಲ, ಅದ್ ಮನೇಲಿ ಏನಾದ್ರು ಇಲ್ಲ ಅಂದ್ರೆ ಅದ್ ನಂದೇ. ಕಾರ್ಕಿ ಸಿಕ್ತು ಗೈಸ್, ಬನ್ನಿ ಹೋಗುವ. ಆ ಸಾಕ್ಸು ಸೇಮ್ ನಮ್ಮ ಮನೇಲಿ ಐತೆ ಗೈಸ್, ಆದ್ರೆ ಅದ್ ನಮ್ಮ ಮನೇಲಿ ಏನಾದ್ರು ಇಲ್ಲ ಅಂದ್ರೆ ಅದ್ ನಂದೇ. ನಮ್ಮ ಮನೇಲಿ ಇತ್ತು ಅಂದ್ರೆ ಸೊ ಅದು ಅವನು ಎಕ್ಸ್ಟ್ರಾ ತಗೊಂಡಿದ್ದಾನೆ ಅಂತ ಅರ್ಥ. ಮನಿ ನಮ್ ಕಾರು ಇವ್ರ ಕಾರು ಸೇಮ್ ಟು ಸೇಮ್. ಗೈಸ್ ಮನೆಗೆ ಬಂದ್ವಿ ವಾಪಸ್ಸು. ಇಲ್ಲಿ ಒಂದು ರೀಲ್ ಶೂಟ್ ನಡೀತೈತೆ. ಇಲ್ಲಿ ನೋಡಿ, ಈ ಕಡೆ ಹುಡುಗಿ ರೆಡಿ ಆಗಿರೋದು ಈ ತರ, ಈ ಕಡೆ ಹುಡುಗ, ಈ ಕಡೆ ಇದು 18 ಇಯರ್ ಹುಡುಗಿ. ಚಿರು ಬೈತವನೆ ಪಾಪ ಚೋಟ ಮರಿಗೆ, ಯಾಕೆ ಬೈತಾನೋ ಗೊತ್ತಿಲ್ಲ, ಬೈತವನೆ. ಮದೋ ಸೂಸು ಯಪ್ಪ ಕಾಮನ್ ಸೂಸು ಹೂವ ಮದೋ ಹೆಂಗೇಳು ಮದೋ ಹೆಂಗೇಳು ಮದೋ. ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವನ. ಹೆಂಗೇಳು ಮದೋ. ಚಂದ ಐತಿ ಇದು ಹೋಟೆಲ್. ಗೈಸ್ ಮನೆಗೆ ಬಂದು ಸಾಕ್ಸ್ ನೋಡ್ತಾರಮ್ಮ, ನೋಡಮ್ಮ ಎಕ್ಸಾಕ್ಟ್ಲಿ ಸೇಮ್ ನಂದೇ ಸಾಕ್ಸ್ ಅದು. ಆಂಟಿ ಸುದೀಪ್ ಅಣ್ಣ ದುಡ್ಕೆ ಆಂಟಿ. ಈ ಸಾಕ್ಸ್ ಏನಾದ್ರೂ ಇಲ್ಲಿ ಸಿಕ್ತು ಅಂದ್ರೆ ಪಕ್ಕ ನಮ್ಮ ಈ ಸಾಕ್ಸ್ ಇಲ್ಲ ಅಂತ ನಾನು ತುಂಬಾ ದಿನ ನನಗೆ ಗೊತ್ತು ಇದೇ ಸಾಕ್ಸ್ ಅದು. ಯಾಕಂದ್ರೆ ನಾನು ಶೂ ಒಳಗಡೆ ಒಂದ್ ಟೈಮ್ ಸಾಕ್ಸ್ ಸಿಕ್ಕಿದ್ದೆ, ಆ ಸಾಕ್ಸ್ ಸೀರಿಯಸ್ಲಿ ನಂದೇ. ನಾನು ಇದಕ್ಕೂ ಎತ್ಕೊ ಬಂದಿರಲಿಲ್ಲ ಈಶಾಗೆ. ನಾವು ವಾದ ಮಾಡ್ತೇವೆ, ಅದು ನಂದೇ ಸಾಕ್ಸ್ ಅಂತ ಗೊತ್ತು, ಅವನು ಅಂತ ಹೇಳ್ತಾವ. ಅದಕ್ಕೆ ಅದೆಲ್ಲ ಆ ಪ್ರಶ್ನೆ ಎಲ್ಲ ಕಣಮ್ಮ, ಅವನು ಸುಮ್ಮನೆ ಚಾಲೆಂಜ್ ಇಟ್ಟಿದ್ದಲ್ಲಿ ಅದು ನಿಂತಿರೋದು. ನೆಕ್ಸ್ಟ್ ಇನ್ನೊಂದು ಲವ್ ಸಾಂಗ್ ಮಾಡ್ತಿದ್ದಾನೆ, ಕಣ್ಣಸಲಿಗೆ, ಅದೇ ಸಾಂಗ್ ಮಾಡ್ತಿರೋದಣ್ಣ. ಲವ್ವಿನಲ್ಲಿ ಬಿದ್ರೆ ಗೈಸ್ ಇವಾಗ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು, ನಾನು ಈ ಕಡೆ ನಮ್ಮ ಚೋಟ ಮರಿ, ಈ ಕಡೆ ನಮ್ಮ ಚಿರು, 3 ಜನನು ಕೂಡ ಒಂದು ವೆಡ್ಡಿಂಗ್ ಶೂಟ್ ಇದೆ, ಅದಕ್ಕೆ ಹೋಗ್ತಾಯಿದ್ದೀವಿ ಕಾರಲ್ಲಿ. ನಮ್ಮ ಧರ್ಮಂಕಲ್ ಅವ್ರ ಕಾರು. ಮನೆ ಹೋಗುವ. ಆ್ಯಂಡ್ ಈ ಒಂದು ಔಟ್ಫಿಟ್ ಮತ್ತೆ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಏನಕ್ಕೆ ಇದ್ರಲ್ಲಿ ನಾನು ಶೂಟೇ ಮಾಡಿಲ್ಲ. ಅಂದರೆ ಒಂದು ಮ್ಯೂಸಿಕಲ್ಲಿ ನಾನು ಮಾಡ್ತೀನಿ ಟ್ರಾನ್ಸಿಷನ್ನು, ಸ್ಲೋ ಮೋಷನ್ನು, ಅದು ಮಾಡಿಲ್ಲ. ಸೊ ಅದಕ್ಕೆ ಮತ್ತೊಂದ್ಸಲ ಇದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಇದೇ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಸೇಮ್ ಈಶಾ ಫೌಂಡೇಶನ್ ಹಾಕ್ಕೊಂಡಿದ್ದಲ್ಲ, ಸೇಮ್ ಅದೇ. ಗೈಸ್ ಹೊರಟಿದ್ದೀವಿ. ಅತ್ಲೇ ಅಪ್ಪ ಅಲ್ಲ, ನನ್ನ ಕಾರ್ನ ತಗೊಬಂದು ಇಲ್ಲಿ ನಿಲ್ಸಿದ್ದೀನಿ, ಅಲ್ಲೋಗಿ ಆ ಕಡೆ ನಿಂತ್ಕೊಂಡೋಳಿ. ಯಾಕೆ ಹೊಡಿದ್ ಬುಜ್ಜಿ ಆ ಕಡೆ ಹಾಕೋದೆ? ಇಲ್ಲೇ ಹೆಣ್ಮಗು. ನಾನು ಕಾರ್ನ ಇಲ್ಲಿ ತಗೊಬಂತ ಇದ್ದೀನಿ, ಅಲ್ಲಿ ಓಡೋಗ್ಬಿಟ್ಟೋಡೆ. ಇಲ್ಲಿಂದ ಮತ್ತೆ 1 hour ಟ್ರಾವೆಲ್ ಮಾಡ್ಕೊಂಡು ಹೋಗಿ ಶೂಟ್ ಮುಗಿಸಿ ಬರೋದು 9 ಗಂಟೆ ಆಗುತ್ತೆ. ಅಲ್ಲೇ ಊಟ ಮಾಡ್ಕೊಂಡು ಬರಬೇಕು. ವೆಡ್ಡಿಂಗ್ ಆಯ್ತು, ಈ ಥರ ಎಲ್ಲ ಶೂಟ್ ಬಂದ್ರೆ ಏನು ಗೊತ್ತಾ, ಊಟ ಆರಾಮಾಗಿ ತಿನ್ಕೊಂಬರೋದು. ವೆರೈಟಿ ಊಟ. ನಮ್ಮ ಚೋಟ ಮರಿಗೆ ಇಷ್ಟ ಆಗೋದು ಐಸ್ ಕ್ರೀಮ್, ಅದು ಇದು ಎಲ್ಲ ಇರ್ತವೆ. ಶೂಟ್ ಮುಗಿಸಿ ಬರೋಣ, ಲೆಟ್ಸ್ ಗೋ. ಗೈಸ್ ಇವಾಗ ಎಷ್ಟು ಜೋರು ಮಳೆ ಬರುತ್ತೆ ಗೊತ್ತಾ, ಹೆವಿ ಬ್ಲ್ಯಾಕಲ್ಲಿದೆ. ನಾವು ಹೋಗ್ತಿರೋದೇ ಸಿಟಿ ಸೈಡು, ನೋಡಬೇಕು ಏನು ಕತೆ ಹೆಂಗೆ ಅಂತ. ಸುದೀಪ್ ಅಣ್ಣ ವೆದರ್ಗೂ ಮತ್ತೆ ನೀನು ಹಾಕಿರೋ ಸಾಂಗು ಲಿಂಕ್ ಐತಾ? ಓ, ನಾನು ಅದೇ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಮುಂಜಾನೆ. ಬಟ್ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಇದೆ. ಇವತ್ತು ಒಳ್ಳೆ ಮಳೆ ಬರುತ್ತೆ ಅಲ್ಲಿ, ಆದರೆ ಇಲ್ಲಿ ಆ ಕಡೆಯಿಂದ ಬರ್ತಿರ್ಬೇಕೇನೋ ನನ್ನ ಪ್ರಕಾರ. ಸ್ಟಾರ್ಟ್ ಆಯಿತು ಮಳೆ, ಸ್ಟಾರ್ಟ್ ಆಯಿತು ಗೈಸ್. ಎಂಥ ಬ್ಲ್ಯಾಕ್ ಗೊತ್ತಾ, ಸೈಡು ಬ್ಲ್ಯಾಕು, ಮುಂದೆನೂ ಬ್ಲ್ಯಾಕು, ಕಂಪ್ಲೀಟ್ಲಿ ಬ್ಲ್ಯಾಕು. ಭೀಕರವಾದ ಮಳೆಯಲ್ಲಿ ಕೊಚ್ಚಿಕೊಂಡು ನಾವು ಸುಮ್ಮನೆ ಹೇಳ್ತಾ ಇರ್ತೀವಿ ಇದನ್ನ. ಭೀಕರವಾದ ಮಳೆಯಲ್ಲಿ ಇಬ್ಬರು ಯುವಕರು ಹಾಗೂ ಒಬ್ಬ ಯುವತಿಯರು ಆ ಯುವತಿ ಕಾರನ್ನು ಡಿಕ್ಕಿ ಓಪನ್ ಮಾಡಿ ಎಗರಿಕೊಂಡು ಕೊಚ್ಚಿಕೊಂಡು ಹೋದಳು. ಸ್ಟಾರ್ಟೆಡ್ ಗೈಸ್, ಮಳೆ ಸ್ಟಾರ್ಟ್ ಐತೆ. ಈ ಫೋನಲ್ಲಿ ಒಂದು ಸ್ವಲ್ಪ ಬ್ರೈಟ್ನೆಸ್ ಕಾಣಿಸ್ತೈತೆ, ಬಟ್ ರಿಯಾಲಿಟಿಲಿ ಫುಲ್ ಬ್ಲ್ಯಾಕ್ ಇದೆ. ಫೋನಲ್ಲಿ ಕಾಣಿಸ್ತೀರಿ ಗೈಸ್, ಹಂಗೆ ತೋರ್ಸೋಣ. ಅದು ಬೆಳ್ಳಿಗೆ ಯಾರು ಇರ್ತಾರೋ ಅವ್ರ ಫೋನಲ್ಲಿ ಬೆಳ್ಳಿಗೆ ಕಾಣಿಸೋದು. ನನ್ನ ಫೋನಲ್ಲಿ ಕ್ಲಾರಿಟಿ ನಿಂದ್ರಲ್ಲೂ ಬೆಳ್ಳೆ ಕಾಣ್ತೈತೆ, ಈ ಮೊಬೈಲಿಂದ ಬೆಳ್ಳೆ ಕಾಣ್ತಿರೋದು. ಅಲ್ಲಿ ನೋಡಿ ಗಾಯ್ಸ್, ಸುದೀಪ್ ಅಣ್ಣ ಹಾಕಿರೋದು ಈ ಸಾಂಗು. ಗಾಯ್ಸ್ ಮಳೆ ಶುರು ಆಗ್ಬಿಟ್ಟಿದೆ. ಮಳೆ
ಮೋಸ್ಟ್ಲಿ ನಾವು ಹೋಗೋ ಜಾಗದಲ್ಲಿ ಕಮ್ಮಿ ಆಗಿರುತ್ತೆ ಅನ್ಕೋತೀನಿ. ಬಿಕಾಸ್ ಹೋಗ್ತಿರೋದು ವೆಡ್ಡಿಂಗ್ಗೆ ಅದೊಂಥರ ಓಪನ್ ಸ್ಪೇಸ್ ಇದ್ದಂಗೆ. ಓಪನ್ ಸ್ಪೇಸಲ್ಲಿ ಮದುವೆ ಮಾಡೋದು. ಅಲ್ಲಿ ಆಲ್ಮೋಸ್ಟ್ ನಿಲ್ಲೇಬೇಕು, ಅವ್ರು ಮದುವೆ ಆಗಬೇಕು ಅಂದ್ರೆ ನಿಲ್ಬೇಕು. ನೋಡೋಣ ಏನ್ ಕತೆ ಹೆಂಗೆ ಅಂದ್ಬಿಟ್ಟು. ಗೈಸ್ ಬಂದು ಶೂಟ್ ಹತ್ರಕ್ಕೆ ನಮ್ಮ ಚೋಟ ಮರಿ ಡ್ರೆಸ್ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗೈತೆ. ಈ ಥರ ಡ್ರೆಸ್ಗಳು ಹಾಕೊಂಡ್ಬಿಟ್ರೆ ಈ ಥರ ಇಟ್ಕೋತಾ ಇರ್ಬೇಕು ಯಾವಾಗಲೂ. ಹಂಗೆ ಯಾವಾಗಲೂ ಇಟ್ಕೋತಾ ಇರಬೇಕು. ಎಲ್ಲಿ ಉದ್ರುಗಿದ್ರು ಹೋಗುತ್ತೋ ಗಲೀಜಾಗ್ಬಿಡುತ್ತೋ ಅನ್ನೋ ಭಯ. ನೋಡಿ ನಮ್ಮ ಹುಡುಗನ ಪ್ಯಾಂಟ್ ನೋಡಿ ಏನು ಹಿಡ್ಕೊಳ್ಳಂಗಿಲ್ಲ ಏನಿಲ್ಲ ಅಷ್ಟೇ. ಗೈಸ್ ನಾವಿಬ್ರು ಇಲ್ಲೇ ಕೂತ್ಕೊಂಡಿದ್ದೀವಿ. ಚಿರು ಬಂದ್ಬಿಟ್ಟು ರೈಟ್ ಸೈಡಲ್ಲಿ ಕೂತ್ಕೊಂಡು ಲೆಫ್ಟ್ ಸೈಡಲ್ಲಿ ಕೂತ್ಕೊಂಡವನೇ ನೋಡಿ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದು ಯಾಕೆ? ಕೊಡ್ತಾ ಇರೋದು ನೋಡಿ ಗೈಸ್. ಇಲ್ಲಿ ನೋಡಿ ನಾವು ಇಲ್ಲಿದ್ದೀವಿ, ಇಲ್ಲಿ ಕೂತಿರೋದು ನಾವಿಬ್ರು. ಅವನು ದೂರಕ್ಕೆ ಹೋಗಿದ್ದಾನೆ. ನಂಗೂ ಗೊತ್ತು ಬಿಡವ, ನಿಮ್ಮ ಕ್ಯಾಪ್ಷನ್ಗಳೆಲ್ಲ ನನಗೆ ಗೊತ್ತಿಲ್ವಾ? ಏನು ಮಾಡೋಕ್ಕಾಗಲ್ಲ. ಮೊಬೈಲ್ ಬಂದಮೇಲೆ 22K ಫಾಲೋವರ್ಸ್ ಆದಮೇಲೆ ಎಲ್ಲ ಹಿಂಗೆ ಆಗ್ತಾರೆ, ಬದಲಾಯ್ತಾರೆ. ಇವಾಗ ತಿರುಗಿಸ್ತಾ ನೋಡಿ ಮೊಬೈಲ್ ಏನೇನೋ ಮಾಡ್ಬಿಟ್ಟು ತಿರುಗಿಸ್ಬಿಟ್ರೆ ನೋಡಿ ಗಾಯ್ಸ್ ಇಲ್ಲಿ ಅಂತ ಈಗ ನಾನು ಹೇಳ್ಕೊಡ್ತೀನಿ ಮಾಡಿದೆ ಹಂಗೆ ಗೈಸ್. ಲೋಬಲ್ ಬಿದ್ದರೆ ಹಂಗೆ ಚಿರುದಾದ್ಮೇಲೆ ನಾ ಯಾವಾಗ ಈಗಲೇ 23 ಹಾಂ 25 ಆಗಬೇಕು ಅಂತ ಹೇಳ್ತಿದ್ಯಾ? ಅಷ್ಟು ಬೇಗ ಹಳ್ಳಕ್ಕೆ ಬೀಳು ಅಂತ ಇದೆಯಾ? ಬಟ್ ನಾನು ಬೇಗ ಅದಕ್ಕೆ ನೋಡ್ಬೇಕು ನೀನು. ನಿನ್ಗೆ ಅದಕ್ಕೆಗೋಸ್ಕರ ನಾನು ಮದುವೆ ಆಗ್ಬೇಕಾ? ಮಗಲಿ ಮಗು ಮದ್ವಿ ಮಗಲಿ ಮಗು. ನೋಡಿ ಗೈಸ್, ನನಗೆ ಹೆಣ್ಮಕ್ಳು ಈ ಥರ ಹೇರ್ ಸ್ಟೈಲು ಮತ್ತು ಇದು ಪೂರ್ತಿ ಹಿಂಗೆ ತಗೊಂಡು ಇಲ್ಲೊಂದು ಹಾಕ್ಬಿಟ್ಟು ಹಿಂಗೆ ಇಲ್ಲೊಂದು ಬಿಡ್ತಾರೆ, ಇದು ಕೆಳಗಡೆ ಬಿಡ್ತಾರೆ. ಆ ಹೇರ್ ಸ್ಟೈಲ್ ಸಿಕ್ಕಾಪಟ್ಟೆ ಇಷ್ಟಾಗುತ್ತೆ ನನಗಂತೂ. ಕ್ರೇಜ್ ಇಷ್ಟ. ನೋಡಿ ಗೈಸ್, ಇಷ್ಟು ಹೇಳಿದ್ರು ಅಲ್ಲೇ ಕೂತ್ಕೊಂಡು ಅವನೇ ಹುಡುಗ ಬರ್ತಾನೆ ಇಲ್ಲ ಇಲ್ಲಿಗೆ. ಬಾರ ಚಿರು. ನೋಡಿ ಬರಲ್ಲ. ನೋಡಿ ಇಲ್ಲಿಗೆ ಬಂದು ನೋಡ್ ಬಾ, ಪಕ್ಕದಲ್ಲೇ ನೋಡಿ ಬಾ. ನಮ್ಮ ಪಕ್ಕದಲ್ಲಿ ಕೂರಲ್ವಾ? ಅದೇ ನೋಡ್ತಾ ಇದ್ದೀನಿ ನೋಡು. ಅವ್ರಿಗೂ ಗೊತ್ತಾಯ್ತು ನಿನ್ನ ಸೀಕ್ರೆಟ್ ಇದೆ ಅಂದ್ಬಿಟ್ಟು. ಅವರೇ ಹೇಳ್ತಾರೆ ಗೈಸ್, ಸೀಕ್ರೆಟ್ ಇದೆ ಹಂಗೆಲ್ಲ ಬರಲ್ಲ ಅಂದ್ಬಿಟ್ಟು. ಏನೋ ಅವ್ರ ಮಾತು ಕೇಳಿ ಬಂದ, ನಮ್ಮ ಮಾತಂತೂ ಕೇಳಲ್ಲ. ಹಾಳಾಗ್ ಯಾರೀ ಬೆಳಗಿ, ಯಾರೀ ಹುಡುಗಿ? ಇದು ಏನಂತ ಈ ಕ್ಯಾಮಲ್ಗಳೆಲ್ಲ ನೋಡ್ಕೊಳಕ್ಕೆ ಕ್ಯಾಮಲ್ ಮೇಲೆ ಬರ್ತಾವೆ ಒಂದು ಹುಡುಗಿ, ಅಥವಾ ಮದುವೆ ಹುಡುಗಿ ಬರ್ತಾರೆ, ಒಂದು ಬೇರೆ ಒಂದು ಸ್ಟೇಟಲ್ಲಿ ಯಾವುದೋ ಒಂದು ಹುಡುಗಿ ಇರುತ್ತೆ. ಆ ಥರ ಕಾಣಿಸ್ತಿದ್ದೆ ಗೈಸ್. ಮಳೆ ಶುರು ಆಗ್ಬಿಟ್ಟೈತೆ ಅಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತೀವಿ ಅಲ್ಲಿ ಮಳೆ. ಮದುವೆ ದಿನ ಮಳೆ ಶುರು ಆದರೆ ಒಂದು ಒಳ್ಳೆ ಅಂದರೆ ಮದುವೆ ದಿನ ಮಳೆ ಬಂದರೆ ಏನೋ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಂತೆ, ಒಳ್ಳೇದಂತೆ. ಬಟ್ ಇವಾಗ ಮಳೆ ಬಂದ್ಬಿಟ್ಟೈತೆ ಪೂರ್ತಿ. ನೋಡಬೇಕು ಏನು ಕತೆ, ಹೆಂಗೆ ಯಾವ ಥರ ವೀಡಿಯೋಗ್ರಫಿ ಮಾಡ್ತಾರೆ ಈ ಮಳೇಲಿ, ವೆಡ್ಡಿಂಗ್ ಹೆಂಗೆ ಮಾಡ್ತಾರೆ ಅಂತ ನೋಡ್ಬೇಕು ಗೈಸ್. ಗೈಸ್ ಚೀಸ್ ಬಾಲು ಸಖತ್ತಾಗೈತೆ. ಅದಕ್ಕೆ ನಮ್ಮ ಚೋಟ ಮರಿ ಟಕ 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 ಅಂತ ಹೋಗ್ಬಿಟ್ಟು ನಮ್ಮ ಚೋಟ ಮರಿ ಕಳ್ಸಿದ್ದೀನಿ, ಹೋಗಿ ತಗೊಂಬ ಅಂತ. ಅವಳು ಹೋಗಿ 3 ತಗೊಬತ್ತಾಳೆ, 3 ತಿಂತಾ ಇದ್ದೀವಿ. ಚೀಸ್ ಬಾಲ್ ಸಖತ್ತೈತಿ. ನಾನು ತಿಂದಿಲ್ಲ, ಅವಳು ತಂದಿದ್ದು ಒಂದು ತಿಂದಿಲ್ಲ ನಾನು. ನೀನು ತಿಂದ ಚೀಸ್ ಬಾಲು? ಯಪ್ಪ ತಿಂದ ನಾನು ಕಣ್ಮುಂದೆ ಬಾಕಸರ ಥರ 4 ಕಟ್ಟಿನ ಬಾಯೊಳಗೆ ಇಟ್ಟಿದ್ದ. ಚಂದ ಐತೆ ಗೈಸ್. ನೋಡಿ ರಶ್ ನೋಡಿ ಗೈಸ್, ಅದು ದೊಡ್ಡ ಗುಣ. ಎಷ್ಟು ಅಂದಳು ನೋಡಿ, ಒಬ್ಬನೇ ತಿನ್ಕೊಂಬರೋದು. ಅಪ್ಪ ಕಿತ್ತಾಡ್ತಿದ್ರು, ಚಲ್ಬಿಟ್ರು. ಹೋಗೋದು ಜ್ಯೂಸೆ ತಗೊಂಬರೋದು, ಆ ಬೇಬಿ ಕಾರ್ನ್ 2 ಹಾಕೊಂಬರೋದು. ಅದು ಏನು ಗೊತ್ತಾ, ಅವನು ಎಂತ ಕಿಲಾಡಿ ಅಂದ್ರೆ ಕ್ಯಾಮ್ರಾ ಆನಂದ ಕೇಳಿದ್ರೆ ಕೊಟ್ಬಿಡ್ತಾರೆ ಅನ್ಬಿಟ್ಟು ಅವನು. ಕೊಟ್ಟಿಲ್ಲ ಬಜಿ. ಆದ್ರೆ ಚೀಸ್ ಬಾಲ್ ಇಡ್ಲಿಲ್ಲ ಅವರು, ಖಾಲಿ ಮಾಡ್ಬಿಟ್ಟರು. ಗೈಸ್ ಚಿರು ಏನೋ ಹೇಳ್ತಾನೆ. ಏನು ಸರ್, ನೀ ಹಾಕಿರೋ ಡ್ರೆಸ್ಸು
ಡ್ರೆಸ್ಸು ಅದೇ ನೀ ಕೇಳೋ ಡ್ರೆಸ್ ಬ್ರ್ಯಾಂಡ್ ನೇಮ್ ಹೇಳ್ಬೇಕಾ? ಏನ್ ಗೊತ್ತಾ, ಒಬ್ಬ ಮನುಷ್ಯ ಆಫ್ ದಿ ಕ್ಯಾಮ್ರಾ ಹೆಂಗಿರ್ತಾನೋ ಆನ್ ದಿ ಕ್ಯಾಮ್ರಾ ಹಂಗೆ ಇರ್ಬೇಕಂತೆ. ಅಂದ್ರೆ ಅವ್ನು ಕೇಳಿದ್ದೇನಂದ್ರೆ ಡ್ರೆಸ್ದು ಒಂದ್ ಸ್ವಲ್ಪ ಬ್ರ್ಯಾಂಡ್ ನೋಡೋಣ, ಯಾವ ಡ್ರೆಸ್ದು ಅಂತ. ಹೌದಾ? ಶರ್ಟ್ದು ಬ್ರ್ಯಾಂಡ್ ನೇಮ್ ನೋಡೋಣ ಅಂತ ಹೇಳ್ದ ಅವ್ನು ನನಗೆ. ಈಗ ನೋಡ್ತಾ ಇದೀನಿ, ಇಲ್ಲಿ ಏನೋ ಬರ್ದೈತೆ ಸಂಡೇ ಬಜಾರ್ ಅಂತ. ಸಂಡೇ ಬಜಾರ್ ಅಂತ ಕಾಣಿಸ್ತಿದಲ್ಲ, ಇಲ್ಲಿ ಸ್ನಿಚ್ ಬದಲು ಸಂಡೇ ಬಜಾರ್ ಅಂತ ಕಾಣಿಸ್ತಿದೆ. ಗೈಸ್ ಗೈಸ್ ಇಲ್ಲಿ ನೋಡಿ, ಆಯ್ತು ನಿಮಿಷ. ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಮ ಚೋಟ ಮರಿ ನನ್ನ ಮೂಗ್ ಹೆಂಗ್ ಮಾಡಿದಲ್ಲ ನೋಡಿ. ನೋಡಿ ಕೆಂಪು ಮಾಡಕ್ ಬಿಟ್ಟು ನಮ್ಗೆ. ಅವಳದು ಏನು ಒಂಚೂರು ಇಲ್ಲ ಗೊತ್ತಾ ನಿಂದು? ನಂದು ಕೆಂಪು ಹೊಡಿತೈತಂತೆ, ನನಗೆ ಗೊತ್ತಿಲ್ಲ. ಮತ್ತೊಂದ್ಸಲಿ ಹೋದ್ಲು ಗೈಸ್ ಅಲ್ಲಿ, ಮತ್ತೊಂದ್ಸಲಿ ಹೋಗಿದ್ದಾಳೆ ಚೀಸ್ ಬಾಲ್ ತಿನ್ಕೊಂಬರೋದಕ್ಕೆ. ಆಸೆ ಆಗ್ಬಿಟ್ಟೈತಿ, ಚೀಸ್ ಬಾಲ್ ಅನ್ಕೊಂಡು ಬತ್ತ ನೋಡಿದ್ದೆ. ಒಂದು 3-4 ಕೈಲಿ ಹಿಡ್ಕೊಂಬತ್ತಾಳೆ. ಬಂದ್ಲು ಮೇಯ್ಕಂಡ್ ತಿನ್ನೋದಿಕ್ ಬಂದ್ಲು. ಯಪ್ಪ ಲೇ, ಮದ್ವೆಗೆ ಬಂದಿರೋದು ವಿಡಿಯೋ ಮಾಡಕ್ಕ ತಿನ್ನಕ, ಹಿಂಗೆಲ್ಲ ತಿಂದ್ಬಿಟ್ಟು ನಾಳೆ ಜ್ವರ ಬರ್ತೈತಲ್ಲ. ಅಕ್ಕ ನೋಡಿ, ನಾನೇನು ಹೇಳ್ತಲ್ಲ ಅವಳಿಗೆ ತಿನ್ನು ಅಂತ. ಅವಳೇ ಇಷ್ಟೆಲ್ಲ 3 ಯಪ್ಪ, ನಾನು 2 ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ 4. ಯಪ್ಪ ಅಕ್ಕ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಹೋಯ್ತಾಳೆ ತಿನ್ಕೊಬತ್ತಾಳೆ, ಫ್ರೀ ಕೊಡಪ್ಪಸ್ ಕೊಡ ನೋಡಿ. ಅಕ್ಕ ಕೊಡ್ತಾನೆ ಇಲ್ಲ, ಹಂಗಂದ್ರೆ ಅವಳೇ ತಿಂತಾ ಇರೋದು. ಯಪ್ಪ ಸೂರ್ಯಗೆ ಬ್ಯಾಟಿಂಗ್ ಮಾಡ್ತಾಳೆ ಅಕ್ಕ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು. ಗೈಸ್ ಇಲ್ಲಿ ನೋಡಿ, ಒಬ್ರು ನಮ್ಮ ಪುಟ್ಟ ಸಬ್ಸ್ಕ್ರೈಬರ್ ಅಮ್ಮ. ಸೊ ಆ ಹೆಸರು ಹೇಳಿ, ವಿಶು ಅವರಂತೆ. ವಿಶು ಅವರೇ ನೋಡಿದ್ದೀನಿ, ಆಮೇಲೆ ಅಮ್ಮ ಜೊತೆ ಮಾತಾಡಿದ್ದೀನಿ ನೋಡಿ. ಥ್ಯಾಂಕ್ ಯು. ನೀವು ಬರಬೇಕಿತ್ತು, ನೀನು ಮಿಸ್ ಮಾಡ್ಕೊಂಬಿಟ್ಟೆ. ನೆಕ್ಸ್ಟ್ ಟೈಮ್ ಕರ್ಕೊಬನ್ನಿ, ಯಾವಾಗಿರ್ತೋ ಗೊತ್ತಿಲ್ಲ, ಬಟ್ ಕರ್ಕೊಬಂದಿರಿ. ಥ್ಯಾಂಕ್ ಯು. ಖುಷಿ ಆಯಿತು ಮಾತಾಡ್ಸಿ. ಗೈಸ್ ಊಟ ಮಾಡೋಕೆ ನಿಂತಿದ್ದೀವಿ. ನಮ್ಮ ಚೊಟ್ಟ ಮರಿ, ನಮ್ಮ ಚಿರು. ಜನ ಆ ಕಡೆ ತುಂಬಿ ತುಳ್ಕಾಡ್ತಿದ್ರು, ಇಲ್ಲೇನೋ ಖಾಲಿ ಸ್ಪೇಸ್ ಇತ್ತು ಅಂದ್ಬಿಟ್ಟು ಟಕ್ಕಂತ ಬಂದು ನಿಂತ್ಕೊಂಡಿದ್ದೀವಿ. ಟೈಮು 9 ಗಂಟೆ, ಬೇಗ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಬೇಗ ಬಂದು ನಿಂತಿದ್ದೀವಿ. ನಾಳೆ ಎದ್ದು ಎಲ್ಲೋ ಹೋಗ್ಬೇಕು ಫ್ಯಾಮಿಲಿ ಅಷ್ಟೇ, ಎಲ್ಲಿ ಅಂತ ಇನ್ನೂ ಹೇಳಿಲ್ಲ. ಗೈಸ್ ಒಳ್ಳೆ ಬ್ಯಾಟಿಂಗು, ಕ್ಲಿಪ್ಸ್ ಎಲ್ಲ ತಗೊಂಡಾಯ್ತು. ಇವಾಗ ಸರಿಯಾಗಿ ಬ್ಯಾಟಿಂಗ್ ಮಾಡೋದು ಇವಾಗ. ಲವ್ವಿನಲ್ಲಿ ಬಿದ್ರೆ ನೋಡಿದ್ರೆ ಗೈಸ್, ಮೊಬೈಲು ನೋಡಿದ್ರ ಗೈಸ್, ನೋಡಿದ್ರ ಬರೀ ಮೊಬೈಲು. ಏನು ಮಾಡೋಕ್ಕಾಗಲ್ಲ. ಹಿಂಗೆ ನಿಲ್ಲಿಸ್ಬಿಟ್ರೆ ನಾನು ಕಾರ್ ಹೆಂಗೆ ತೆಗೆಯೋದು ನೋಡಿ. ಇಷ್ಟೇ ಗ್ಯಾಪು, ಹಿಂದೆಗಡೆ ಸ್ವಲ್ಪ ಗ್ಯಾಪು. ಈಗ ಹಿಂದೆಗಡೆ ಎಷ್ಟು ಗ್ಯಾಪ್ ಐತೆ. ಫೋನು ಅದರ್ ಸೈಡ್ ಆಫ್ ಚಿರು. ಆ ಗ್ಯಾಪಲ್ಲೂ ಇಲ್ಲಿರೋದು. ಯಪ್ಪ ಏನು ಇವನು. ಇದನ್ನ ಫಸ್ಟ್ ಅವ್ರ ಅಮ್ಮಂಗೆ ಹೇಳಬೇಕು, ನಾನು ಫಸ್ಟ್ ಪೂಜೆ ಹೋಗ್ಬಿಟ್ಟು ಹೇಳಮ್ಮ, ಜಾಸ್ತಿ ಮೊಬೈಲ್ ನೋಡ್ತಾನಮ್ಮ ಅಂತೇಳಿ. ಜಾಸ್ತಿ ಅಂತೇಳಿ. ಗಾಯ್ಸ್ ಹೊರಟಿದ್ದೀವಿ. ಈ ಮೊಬೈಲಲ್ಲಿ ಚಾರ್ಜು ಬರೀ ಇರೋದು 2% 3% ಅಷ್ಟೇ, ಮ್ಯಾಕ್ಸಿಮಮ್ ಅಷ್ಟೇ ಇರೋದು. ಅಷ್ಟರಲ್ಲಿ ಮನೆಗೆ ಹೋಗ್ಬಿಟ್ಟು ರೀಚ್ ಆಗಿಬಿಟ್ಟು ಆಮೇಲೆ ಮುಂದಿನ ಮಾತಿನ ಕತೆ. ಬಂದ್ವಿ ಗೈಸ್ ಮನೆಗೆ. ಇಲ್ಲಿ ನೋಡಿ, ಇದನ್ನೆಲ್ಲ ಹಾಕೊಂಡ್ರೆ ಹಿಂಗೆ ಹಿಡ್ಕೊಂಡು ಹತ್ಬೇಕು, ಹಿಂಗೆ ಹಿಡ್ಕೊಂಡು ಇಳಿಬೇಕು. ನನಗೊಂದು ಆಸೆ ಆಗ್ತೈತೆ, ಏನು ಗೊತ್ತಾ ಬುಜ್ಜಿ, ನಾನು ಹಿಂಗೆ ನೋಡು, ಈ ಮೆಟ್ಲ ಮೇಲೆ ಹಿಂಗೆ ನಡ್ಕೊಂಡು ಹೋಗ್ತೀನಾ. ಇಲ್ಲಿ ನಡಿ ನೀನು, ಇಲ್ಲಿಂದ ನಾನು ಗ್ಯಾಸ್ ಬಿಡ್ಕೊಂಡು ಹೋಗ್ತೀನಿ. ಗ್ಯಾಸ್ ಎಲ್ಲ ಚಿರುಗೊಂಡೈತದೆ. ಏನೋ ಮಾಡ್ತಿದ್ದ, ಚಾಟ್ ಮಾಡ್ತಿರೋ ಟೆಕ್ಸ್ಟ್ ಏನೋ ಕಾಣಿಸ್ತಿದ್ರೆ ಗೈಸ್, ಝೂಮ್ ಗಿಮ್ ಹಾಕ್ಬೇಡಿ, ಆಮೇಲೆ ನೋಡ್ಬೇಡಿ. ಗೈಸ್ ಲವ್ವೆಲ್ಲ ಮಾಡ್ಬೇಡಿ ಗೈಸ್, ಬೇಡ ದುಡ್ಡು ಮಾಡಿ ಚಿರುನ್ ಮಾತ್ರಿ ಬೇಡ. ಲವ್ ಏಜ್ಗೆ ತಗಿ ಮಧು ಗೈಸ್. ಅಂತೂ ಇಂತೂ ಮನೆಗೆ ಬಂದು ಏನು ಮಾಡಿದೆ, ಹೊಟ್ಟೆ ಏನೋ ಕೆಟ್ಬಿಟ್ಟಿದ್ದೆ. ಹೊಟ್ಟೆ ಏನೋ ಆಗ್ಬಿಟ್ಟೈತೆ ನನಗೆ. 2 ಸಲ ಆಗಲೇ ಲಂಡನ್ಗೆ ಹೋಗ್ಬಂದ್ಬಿಟ್ಟಿದ್ದೀನಿ. ಹೊಟ್ಟೆ ಒಂಥರ ನೋವು, ಒಂಥರ ಏನೋ 2 ಸಲ ಹೋಗಿ ಬಂದರೆ ಈಗ ಸ್ವಲ್ಪ ಕಮ್ಮಿ ಆಗೈತೆ. ಅದಕ್ಕೆ ಹೊರಗಡೆ ಅದು ಇದು ಎಲ್ಲ ತಿನ್ನಬಾರ್ದು. ಚೀಸ್ ಬಾಲ್ ಬೇರೆ ತಿನ್ನಲ್ಲ, ಮೋಸ್ಟ್ಲಿ ಅದಕ್ಕೆ ಇರಬೇಕೇನೋ. ಚೆನ್ನಾಗೈತೆ ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಪೀಸ್ ಎಲ್ಲ ತಿಂದ್ಬಿಟ್ಟೆ, ಮೋಸ್ಟ್ಲಿ ಅದಕ್ಕೆ ಇರಬೇಕು. ಸೊ ಫೈನಲಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಇಷ್ಟು ತಿಂಗಳು ಅಥವಾ ಇಷ್ಟು ವರ್ಷದಿಂದ
ಲೈಕ್ ಜನರು ಪ್ರೀತಿ ಗಳಿಸ್ಕೊಳ್ಳೋದು ಅದಕ್ಕೆ ಓದಾಡ್ತಿರೋದು. ಸೊ ಈಗ ಒಂದು ನೆನ್ನೆ ಬ್ಲಾಗಲ್ಲಿ ಕಮೆಂಟು ತುಂಬ ಜನ ಚಿರು ಅಂತ ಹಾಕ್ಬಿಟ್ಟು ಲೈಕ್ ಗ್ರಾಫು ಡೌನ್ ಅಂತ ಹಾಕ್ತಿದ್ರಿ. ಏನಂದರೆ ಡೌನ್ ಇರೋ ಗ್ರಾಫ್ನ ಹಾಕೋಕೆ ಹೋಗ್ಬೇಡಿ, ನೀವು ಬುದ್ಧಿವಾದ ಹೇಳಿ. ಓಕೆನಾ, ಅವ್ನು ಬುದ್ಧಿವಾದ ಹೇಳಿ, ಅವ್ನಿಗೆ ಹೇಳ್ತೀನಿ ಎಲ್ಲ, ಅವ್ರ ಅಮ್ಮಗೆ ಹೇಳ್ತೀನಿ ಎಲ್ಲ ಹೇಳ್ತೀನಿ, ಬುದ್ಧಿವಾದ ಹೇಳಿ. ಬಟ್ ಚಿರು ಗ್ರಾಫ್ನ ಡೌನ್ ಅಂತ ಹಾಕ್ಬೇಡಿ. ಈ ಶುಡ್ ಬಿ ಆಲ್ವೇಸ್ ಹೈ. ಚಿರು ಗ್ರಾಫ್ ಯಾವತ್ತಿದ್ರೂ ಹೈ ಇರಬೇಕು. ಬಿಕಾಸ್ ಹೆಸರು ಕಳ್ಕೊಳ್ಳೋದು ಈಸಿ, ಉಳಿಸ್ಕೊಳ್ಳೋದು ಕಷ್ಟ. ಸೊ ಕಳ್ಕೊಳ್ಳೋಕ್ಕೆ ನಾನು ಬಿಡಲ್ಲ. ಅವ್ನು ಹೆಂಗೆ ತಗೋತಾನೋ ಅವ್ನು ಬಿಟ್ಟರು ನಾನು ಅದನ್ನ ಒಂದು ಕೆಳಗಡೆ ಆಗಿಬಿಡಲ್ಲ. ಈ ಶುಡ್ ಬಿ ಹೈ. ಆ್ಯಂಡ್ ನಮ್ಮ ಚೋಟ ಮರಿ ಫ್ಯಾಮಿಲಿ ಯಾರೇ ಇದ್ರೂ ಕೂಡ ಹೈ ಆಗಿರಬೇಕು. ಅದೇ ಶುಡ್ ಬಿ ಆನ್ ಟಾಪ್. ಅದಕ್ಕೋಸ್ಕರ ನಾಳೆಯಿಂದ ಅಂದರೆ ಗ್ರಾಫ್ ಲೋ ಅದು ಹಾಕ್ಬೇಡಿ. ಬಿಕಾಸ್ ನನಗೂ ಯಾರಾದರೂ ಒಬ್ರು ಬಂದ್ಬಿಟ್ಟು ಸುದೀಪ್ ಹಿಂಗೆ ಆಗ್ತಾಗ, ಸೊ ಮುಂಚೆ ಒಂದು ಮೋಸ್ಟ್ಲಿ 6 months ಬ್ಯಾಕ್ ಅದು ಆಗ್ತಾಗ ಅವಾಗ ಒಂಥರ ಟಚ್ ಆಗ್ತಿತ್ತು, ಇಲ್ಲಿಗೆ ಸಿಕ್ಕಾಪಟ್ಟೆ ಟಚ್ ಆಗ್ತಿತ್ತು. ಅದು ಯಾರಾದರೂ ಬಂದ್ಬಿಟ್ಟು ಹಿಂಗೆ ಡೌನ್ ಅಂತ ಹಾಕ್ಬಿಟ್ಟಿದ್ರೆ ಸಿಕ್ಕಾಪಟ್ಟೆ ಟಚ್ ಆಗ್ತಿತ್ತು. ಅವಾಗ ಮತ್ತೆ ವಾಪಸ್ಸು ಸಮಾಧಾನ ನಾನೇ ಮಾಡಿಕೊಂಡು, ಪೇಷನ್ಸ್, ನನಗೆ ಸ್ವಲ್ಪ ಪೇಷನ್ಸ್ ಜಾಸ್ತಿ ಇದೆ, ನಾನೇ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಓಕೆ ಎನಿವೇಸ್ ಆಗುತ್ತೆ ಅಂತ. ಸೊ ನೌ ಡೇಸ್ ಪೀಪಲ್ ಹೈ ಅಂತ ಆಗ್ತಿದ್ದಾರೆ, ಖುಷಿ ಆಗ್ತಿದೆ. ಎಷ್ಟು ಹೈ ಅಂತ ಇರುತ್ತೋ ಅಷ್ಟು ಖುಷಿ ಆಗುತ್ತೆ. ಎಷ್ಟು ಯಾರ್ದಾರ್ದು ಬ್ಲಾಗಲ್ಲಿ ನಾನು ಕಾಣಿಸ್ಕೊಂಡ್ರೆ ಸುದೀಪ್ ಫಾರ್ಮ್ ಅಂತ ಹಾಕಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಲೆಟ್ಸ್ ಗೋ ಸುದೀಪ್ ಫಾರ್ಮ್ ಅಂತ ನಾನು ಯಾವಾಗಲೂ ಹೇಳ್ತಿರೋ ಟೈಮಲ್ಲಿ ನೀವು ಸುದೀಪ್ ಫಾರ್ಮ್ ಅಂತ ಲೈಕ್ ಎಲ್ಲ ಕಡೆ ಆಗ್ತಿದೆ, ಅದೊಂದು ಖುಷಿ ಆಗುತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಚಿರು ಡೌನ್ಫಾಲ್ ಅಂತ ಹಾಕಕ್ಕೆ ಹೋಗ್ಬಿಡಿ. ಬುದ್ಧಿವಾದ ಹೇಳಿ, ಎಷ್ಟು ಬೇಕು ಆಗ್ತಿರೋ ಬುದ್ಧಿವಾದ ಹೇಳಿ. ನಾನು ಅವನಿಗೆ ಹೇಳ್ತಾ ಇರ್ತೀನಿ, ಅವನ ಅದರ್ ಸೈಡ್ ಆಫ್ ಚಿರನ್ನ ತೋರಿಸ್ತಾ ಇರ್ತೀನಿ. ಅವ್ನು ಬುದ್ಧಿ ಕಲಿಬೇಕು ಹೇಳ್ದಂಗೆ. ಈ ಏಜಲ್ಲಿ ಅವ್ನು ಕಲಿಬೇಕು ನೀವು ಹೇಳ್ದಂಗೆ. ಸೊ ಕಲಿಸ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಬಟ್ ಆಲ್ ಮೈ ಫ್ಯಾಮಿಲಿ ಶುಡ್ ಬಿ ಇನ್ ಅ ಟಾಪ್ ಆ್ಯಂಡ್ ಹೈ. ಅವ್ರು ಯಾರು ಕೂಡ ಡೌನ್ಫಾಲ್ ಆಗಬಾರ್ದು, ಅಷ್ಟೇ ನನ್ನ ಮನಸ್ಸಲ್ಲಿ ಇರೋದು. ಆ್ಯಂಡ್ ಇನ್ನೊಂದು, ಯಾವುದೇ ರೀತಿ ಸ್ಕ್ರಿಪ್ಟ್ ಇರಲ್ಲ ಗೈಸ್. ನಾನು ಏನು ತೋರಿಸ್ತೀನೋ, ನಾನು ಏನೇ ಮಾಡ್ತೀನೋ, ನಾನು ಏನೇ ಪ್ರ್ಯಾಂಕ್ ವಿಡಿಯೋ ಆಗಿರ್ಬೋದು, ಚಾಲೆಂಜ್ ವಿಡಿಯೋ ಆಗಿರ್ಬೋದು, ಅಂದರೆ ಎರಡು ನೋಡಿದೆ, ಒಂದೇ ಎರಡು ಮೋಸ್ಟ್ಲಿ ನೋಡಿದೆ ಸ್ಕ್ರಿಪ್ಟೆಡ್ ಇರಬೇಕು ಅಂತ ಏನೋ ನೋಡಿದೆ. 100ಕ್ಕೆ 1000% ಇನ್ಫಿನಿಟಿ% ಕೊಡ್ತೀನಿ. ಯಾವುದೇ ರೀತಿ ಸ್ಕ್ರಿಪ್ಟೆಡ್ ಇರಲ್ಲ. ಆನ್ ಸ್ಪಾಟ್ ರಾ ಕ್ಲಿಪ್ಸ್. ಚಿರು ಅದರ್ ಸೈಡ್ ಆಫ್ ಚಿರು ಅಂತ ಏನು ತೋರಿಸ್ತೀನೋ ಅದು ಅದರ್ ಸೈಡ್ ಆಫ್ ಚಿರು ಅಷ್ಟೇ. ಅವನ ಆ್ಯಟಿಟ್ಯೂಡ್ ಅಂದರೆ ಇವಾಗೆಲ್ಲ ರೀಸೆಂಟಾಗಿ, ಅಂದರೆ ಇವಾಗೆಲ್ಲ ಜಾಸ್ತಿ ಮಾಡ್ಕೊಂಡು ಆ್ಯಟಿಟ್ಯೂಡ್ ಇದೆ, ಇಲ್ಲ ಅಂತಲ್ಲ, ಬಟ್ ಅದನ್ನೇ ಕಮ್ಮಿ ಮಾಡ್ಕೊ ಅಂತ ಹೇಳ್ತಿರೋದು. ಯಾವುದೇ ರೀತಿ ಸ್ಕ್ರಿಪ್ಟೆಡ್ ಇರಲ್ಲ. ನಾನು ಚಾಲೆಂಜ್ ಆಗಿರ್ಬೋದು, ಪ್ರ್ಯಾಂಕ್ ಆಗಿರ್ಬೋದು, ನಾರ್ಮಲ್ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಯಾವುದು ಸ್ಕ್ರಿಪ್ಟೆಡ್ ಆಗಿರಲ್ಲ. ಸ್ಕ್ರಿಪ್ಟೆಡ್ ಮಾಡ್ತಾ ಇದ್ದೀನಿ ಅಂದರೆ ಹೇಳ್ಬಿಟ್ಟು ಮಾಡ್ತೀನಿ ನಾನು ಸ್ಕ್ರಿಪ್ಟೆಡ್ನ. ಇದೊಂದು ಮೈಂಡ್ಲಿ ಇಟ್ಕೊಳ್ಳಿ, ನಾನು ಸ್ಕ್ರಿಪ್ಟೆಡ್ ಮಾಡ್ತಾ ಇದ್ದೀನಿ ಅಂದರೆ ಹೇಳ್ಬಿಟ್ಟು ಮಾಡ್ತೀನಿ, ಮೆನ್ಷನ್ ಮಾಡ್ತೀನಿ ಇದು ಸ್ಕ್ರಿಪ್ಟೆಡ್ ಅಂದ್ಬಿಟ್ಟು. ಸೊ ಯಾವತ್ತೂ ನಾನು ಸ್ಕ್ರಿಪ್ಟೆಡ್ನ ಮಾಡೋಕ್ಕೋಗಲ್ಲ. ಏನೇ ಇದ್ರೂ ರಿಯಾಲಿಟಿ ಇರೋದನ್ನೇ ತೋರಿಸ್ತಾ ಇರೋದು. ಸೊ ಸ್ವಲ್ಪ ನೆನ್ಪಿಟ್ಕೊಂಡಿರಿ ಗೈಸ್, ಓಕೆನಾ? ನಾನು ಹೆಂಗೆ ಅಂದರೆ ಹಂಗೆ, ಓಕೆ? ಸೊ ಫೈನಲಿ ಇವತ್ತಿನ ಬ್ಲಾಗ್ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಆನ್ಸರ್ ಮಾಡಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಗೊತ್ತಲ್ಲ ಯಾವುದು ಸ್ಕ್ರಿಪ್ಟೆಡ್ ಇರಲ್ಲ. ಬೈ.